ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಡೈಲಿ ಲಾಗ್. ನಂದು ಇವತ್ತಿನ ಡೈಲಿ ಲಾಗು ನೋಡ್ರಿ ಸ್ಪೆಷಲ್ ಐತಿ, ನೋಡ್ತಾ ಇರಿ ಇದೇ ರೀತಿ ಅಂತ ಹೇಳ್ತಾ. ಇವತ್ತು ನಾವೇನು ಮಾಡಿದ್ವಿ ಅಂದರೆ, ನಾನು ನಮ್ಮ ಅಪ್ಪಾಜಿ ಹೋಗಿ ಕಂಪೌಂಡ್ ಕಟ್ಟಕ್ಕಂತೇಳಿ ನಾವು ತೆಗಿತಾ ಇದ್ವಿ. ನಮ್ಮ ಅಪ್ಪಾರು ಸ್ವಲ್ಪ ಹೊತ್ತು ಮಣ್ಣು ತೆಗೆದು ಕೂತರು. ಆವಾಗ ನಾನೇನು ಮಾಡಿದೆ, ನಾನು ಅಷ್ಟು ಮಣ್ಣು ತೆಗೆದ್ರಾಯ್ತು ಅಂತೇಳಿ ಮಣ್ಣು ತೆಗಿತಾ ಇದ್ದೆ. ಆದರೆ ಬಿಸಿಲು ಜಾಸ್ತಿ ಆದಂಗೆಲ್ಲ ನನಗೆ ಸಖತ್ ಬೇಸರ ಆಗೋ ಟೈಮ್ ಒಳಗೆ ಒಂದು ಸ್ವಲ್ಪ ಹೊತ್ತು ಕೂರ್ಬೇಕಂತಂದ್ರು. ಬಿಸಿಲು ನೋಡಿದ್ರೆ 12 ಗಂಟೆ ಆಗೋಗಿತ್ತು. ಅದೇ ರೀತಿ ಇನ್ನೊಂದು ಸ್ವಲ್ಪ ಹೊತ್ತು ಇದೊಂದಿಷ್ಟು ಮಣ್ಣು ತೆಗೆದಾಗಿ ಕೂತ್ರಾಯ್ತು ಅಂತ ಹೇಳ್ತಾ ಮಣ್ಣು ತೆಗಿತಾ ಇದ್ದೆ. ನನಗನ್ನಿಸ್ತು ಏನಪ್ಪ ಅಂದ್ರೆ, ಇಂಥ ಟೈಮ್ ಒಳಗೆ ಬ್ಯಾಸ್ಗೆ ದಿನದೊಳಗೆ ಯಾರೆಲ್ಲ ಕಾರ್ಮಿಕರು ಹಿಂಗತೆ ಕಷ್ಟಪಟ್ಟು ದುಡಿತಿದ್ದಾರೆ, ನನ್ನ ಕಡೆಯಿಂದ ಅವ್ರಿಗೊಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ತಾ, ನಾವೇನು ಮಾಡಿದ್ವಿ ಅಂದರೆ 2-3 ದಿನದಿಂದ ಈ ಗಿಡಕ್ಕೆ ನೀರು ಹಾಕಿದ್ದೇ ಇಲ್ಲ. ಅದಕ್ಕೆ ನಾನು ಹೋಗಿ 2-3 ಬಕೆಟ್ ನೀರನ್ನು ಹಾಕಿದ್ವಿ. ಮತ್ತು ಈ ಒಂದು ಗಿಡಕ್ಕೆ ಯಾವುದೇ ದನಕರ ಬರದೇ ಇರಲಿ ಅಂಥೇಳಿ ನಾವು ಸುತ್ತಲಿ ಒಂದು ಚೌಕಟ್ಟನ್ನು ಕಟ್ಟಿದ್ವಿ. ಇದು ಭಾಳ ಬ್ಯಾಸ್ಗೆ ಒಳಗೆ ನೀರು ಎಷ್ಟು ಹಾಕ್ತೀವಿ ಅಷ್ಟು ಚಲೋ ಗಿಡ ಬೆಳಿತೈತೆ ನೋಡ್ರಿ. ನಾನು ನೀರು ಹಾಕ್ತಾ ಒಂದು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡೋ ಅನ್ನೋ ಸಮಯದೊಳಗೆ ಇಲ್ಲಿ ಕಂಪೌಂಡ್ ಮೇಲೆ ಕುಂತಿದ್ದಂಥ ಒಂದಿಷ್ಟು ಮಂಗಗಳು ಬಂದು ಈ ಪಾಟ್ ಒಳಗಿರ್ತಕ್ಕಂಥ ನೀರನ್ನು ಕುಡಿತಾ ಇದ್ವು. ಒಂದು ಸ್ವಲ್ಪ ಹೊತ್ತು ಮೂವಿ ನೋಡ್ತೀವಿ. ಮದ ಬಂತು ರಾಮು. ದುಗಸತ್ ನೋಡಿ ಕದೆ. ಇದು ನೋಡ್ರಿ ನನ್ನ ಇವತ್ತಿನ ಡೈಲಿ ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ.